ಹಲೋ ಹಾಯ್. ಇವತ್ತು ನಾನು ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಈ ತಿಂಗಳಲ್ಲಿ ಟಿ ನೋಟಿಫಿಕೇಷನ್ ಆಗಬೇಕಿತ್ತು, ಬಟ್ ಆಗಿಲ್ಲ. ಮೇನಲ್ಲಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಟಿ ಕ್ವಾಲಿಫೈ ಆದಮೇಲೆ ನಾವು ಸೆಲೆಕ್ಟ್ ಆಗೋದು GPTR ಪೋಸ್ಟಿಗೆ. ಆ GPTR ಪೋಸ್ಟ್ನ ಸೆಲೆಕ್ಷನ್ ಕ್ರೈಟೀರಿಯಾ ಹೇಗಿರುತ್ತೆ ಅಂತ ಹೇಳಿದರೆ, ಒಂದು ಬ್ಯಾಕ್ ಸ್ಕೋರ್, ಇನ್ನೊಂದು CET. ಒಂದು ಬ್ಯಾಕ್ ಸ್ಕೋರ್ ಅಂತ ತಗೊಳ್ತಾರೆ, ಇನ್ನೊಂದು CET ಮಾರ್ಕ್ಸ್ನ ತಗೊಳ್ತಾರೆ. ಹಾಗಿದ್ರೆ ಬ್ಯಾಕ್ ಸ್ಕೋರ್ ಎಷ್ಟಕ್ಕೆ ತಗೊಳ್ತಾರೆ ಅಂತ ಹೇಳಿದರೆ, ಬ್ಯಾಕ್ ಸ್ಕೋರ್ನು ಸಹ 50% ತಗೊಳ್ತಾ ಇದ್ದಾರೆ. ಆ 50%ಅಲ್ಲಿ ಏನೇನು ಇನ್ಕ್ಲೂಡ್ ಮಾಡಿರ್ತಾರೆ ಅಂತ ಹೇಳಿದರೆ, ಒಂದು ಡಿಗ್ರಿ ಮಾರ್ಕ್ಸ್ ಟೋಟಲ್ ಎಷ್ಟು ಬಂದಿರುತ್ತೆ ಅದನ್ನು 20%ಗೆ ರೆಡ್ಯೂಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಒನ್ B.Ed ಅಥವಾ D.Ed, ಇದನ್ನ ಎಷ್ಟಕ್ಕೆ ತಗೊಳ್ತಾ ಇದ್ದಾರೆ ಅಂತ ಹೇಳಿದರೆ, ಇದು 10%ಗೆ ತಗೊಳ್ತಾ ಇದ್ದಾರೆ. ನೆಕ್ಸ್ಟ್ ಬರ್ತಾ ಇರೋದು ಇಂಪಾರ್ಟೆಂಟ್ ಒನ್, ದಟ್ ಈಸ್ TET ಮಾರ್ಕ್ಸನ್ನು ಎಷ್ಟಕ್ಕೆ ತಗೊಳ್ತಾರೆ ಅಂತ ಹೇಳಿದರೆ 20%ಗೆ ತಗೊಳ್ತಾ ಇದ್ದಾರೆ. ಇಲ್ಲೇ ಇಂಪಾರ್ಟೆಂಟ್ ಥಿಂಗ್ ಇರೋದು ಏನು ಅಂತ ಹೇಳಿದರೆ, ಈಗ ಡಿಗ್ರಿ ಮಾರ್ಕ್ಸು ಸೆಮಿಸ್ಟರ್ನಲ್ಲಿ ಯಾರ್ಯಾರು ಬರೆದಿರ್ತಾರೆ, ಸೆಮಿಸ್ಟರ್ನಲ್ಲಿ ಯಾರು ಡಿಗ್ರಿ ಮಾಡ್ತಾ ಇದ್ದೀವಿ ಅವರೆಲ್ಲರದು ಕೂಡ ಪರ್ಸೆಂಟೇಜ್ ಆಲ್ಮೋಸ್ಟ್ ಚೆನ್ನಾಗಿರುತ್ತೆ. ನಾನು ಸೆಮಿಸ್ಟರ್ನಲ್ಲಿ ಡಿಗ್ರಿ ಮಾಡಿರೋರ್ದು ಮಾರ್ಕ್ಸು, ಅವ್ರದ್ದು ನಾನ್ ಸೆಮಿಸ್ಟರಲ್ಲಿ ಯಾರು ಡಿಗ್ರಿ ಮಾಡಿದ್ದಾರೆ ಅವ್ರದ್ದು ಒಂದು ಸ್ವಲ್ಪ ಬ್ಯಾಕ್ ಸ್ಕೋರ್ ಕಡಿಮೆ ಆಗ್ತಾ ಇದೆ. ಕಡಿಮೆ ಆಗಿರೋದ್ರಿಂದ ಲಾಸ್ಟ್ ಟೈಮು ಸಹ ಅವರು ಅವಕಾಶದಿಂದ, ಅಂದರೆ ಈ ಪೋಸ್ಟ್ ಏನು ಸಿಗಬೇಕಾಗಿತ್ತು ಅದರಿಂದ ಸ್ವಲ್ಪ ಪಾಯಿಂಟ್ಸಲ್ಲಿ ಅವರು ಮಿಸ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂತ ಹೇಳಿದರೆ, ಈ ಡಿಗ್ರಿ ಮಾರ್ಕ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಈ D.Ed ಮಾರ್ಕ್ಸನ್ನು ಕೂಡ D.Ed ಅಥವಾ B.Ed ಮಾರ್ಕ್ಸನ್ನು ಸಹ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಬಟ್ ನಾವು TETನಲ್ಲಿ ಕಡಿಮೆ ತೆಗೆದಿದ್ರು ಸಹ ಎಲಿಜಿಬಲ್ ಆಗಿರ್ತೀವಿ. ಅವಾಗ ಏನು ಅಂದ್ಕೊಂಡಿರ್ತೀವಿ, TET ಎಲಿಜಿಬಲ್ ಆದರೆ ಸಾಕಪ್ಪ, ನಾವೊಂದು GPTR ಪೋಸ್ಟು ಬರೆಯೋದಕ್ಕೆ ಎಲಿಜಿಬಿಲಿಟಿ ಸಿಕ್ಕಿದ್ರೆ ಸಾಕಪ್ಪ, 90 ಬಂದರೆ ಸಾಕಪ್ಪ ಅಂತ ನಾವು ಪ್ರೇ ಮಾಡ್ತಾ ಇರ್ತೀವಿ, ಅಂದ್ಕೊಂಡಿರ್ತೀವಿ. ಅದೇ ಥರ ಆಗಿರುತ್ತೆ, 90, 91 ಈ ಥರ ಬಂದಿರುತ್ತೆ. ಬಟ್ ಆ ಮಾರ್ಕ್ಸಿಂದನೂ ಕೂಡ ಬ್ಯಾಕ್ ಸ್ಕೋರ್ ಸ್ವಲ್ಪ ಕಡಿಮೆ ಆಗುತ್ತೆ. ನಾನು ಈಗ ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಯಾರ್ದೆಲ್ಲ TET 90 ಮೇಲಿದ್ದೀರಾ ಅಥವಾ ಬಿಲೋ 100 ಇದ್ದೀರಾ, 110 ಬಿಲೋ 110ನಲ್ಲಿದ್ದೀರಾ, ಅವರಿಗೆಲ್ಲ ಏನು ಹೇಳ್ತೀನಿ ಅಂತ ಹೇಳಿದರೆ, ಈ ಸಲ ಮತ್ತೆ TET ಏನು ಕಾಲ ಆಗುತ್ತೆ, ಕಾಲ ಆದಾಗ ಮತ್ತೊಂದು ಸಲ ಬರೀರಿ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದರೆ, TET 120+ ಏನಾದರೂ ಮಾರ್ಕ್ಸ್ ಬಂತು ಅಂತ ಹೇಳಿದರೆ 20%ಗೆ ನಿಮ್ದು ಎಷ್ಟಾಗುತ್ತೆ ಅಂತ ಹೇಳಿದರೆ 16 ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, 20ಕ್ಕೆ ನಿಮ್ಮದು 16 ಆಗುತ್ತೆ. ಅದರಲ್ಲಿ ಅರ್ಥ ಮಾಡ್ಕೊಳ್ಳಿ, 120+ ಇದ್ದರೆ, ಇನ್ನು 130, 135 ಇತ್ತು ಅಂತ ಹೇಳಿದರೆ 17, 18 ಹತ್ರ ಬಂದುಬಿಡ್ತೀರಿ. ಇಲ್ಲೇ ನಿಮ್ಮದು ಬ್ಯಾಕ್ ಸ್ಕೋರು ಜಾಸ್ತಿ ಆಗುತ್ತೆ. ಹಾಗಾಗಿ ಹೇಳ್ತಾ ಇರೋದು, TET ಯಾರ್ಯಾರು ಎಲಿಜಿಬಲ್ ಆಗಿದ್ದೀರಾ, ಯಾರ್ಯಾರು ಬಿಲೋ 100 ಇದ್ದೀರಾ ಅಥವಾ ಮಾರ್ಕ್ಸ್ನ ಇನ್ಕ್ರೀಸ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಅವರೆಲ್ಲರೂ ಸಹ ಈ ಸಲ TET ಕಾಲಾದಾಗ ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ 120+ ತೆಗಿದ್ರಿ ಅಂತ ಹೇಳಿದರೆ ನಿಮ್ಮ ಬ್ಯಾಕ್ ಸ್ಕೋರು 16+ ಮೇಲೆ ಹೋಗ್ಬಿಡುತ್ತೆ. ಇದು ರೆಕ್ರೂಟ್ ಆಗೋದಕ್ಕೆ ಸ್ವಲ್ಪ ಈಸಿ ಆಯಿತು ನಿಮಗೆ. ಇಲ್ಲೇ ಬ್ಯಾಕ್ ಸ್ಕೋರು ಜಾಸ್ತಿ ಆಯಿತು ಅಂತ ಅಂದಾಗ ನಿಮಗೆ ಕಾನ್ಫಿಡೆನ್ಸ್ ಲೆವೆಲು ಜಾಸ್ತಿ ಬರುತ್ತೆ. ಇನ್ನು ಉಳಿದಿರೋ 50% ಯಾವುದು ಅಂತ ಹೇಳಿದರೆ, CET ಬ್ಯಾಕ್ ಸ್ಕೋರ್ 50%, CET 50%, ಅಲ್ಲಿ ಟೋಟಲ್ 100 ಆಯಿತು. ಇದನ್ನೇ ನಾನು ನಿಮಗೆ ಹೇಳೋಣ ಅಂತ ಬಂದಿದ್ದು. TETನಲ್ಲಿ ಯಾರ್ಯಾರ್ದು ಕಡಿಮೆ ಇದೆ ಅಂತ ಅಂದರೂ ಸಹ ಮತ್ತೆ ಬರೆದು ನಿಮ್ಮ ಬ್ಯಾಕ್ ಸ್ಕೋರನ್ನು ಸಹ ಡೈರೆಕ್ಟ್ ಆಗೂ ಸಹ ಜಾಸ್ತಿ ಮಾಡ್ಕೋಬಹುದು. ಹಾಗಾಗಿ ಈ ವಿಷಯ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಈ ವಿಷಯ ಹೇಳಿದ್ದು ನಿಮಗೆ, ಅಂದರೆ ಈ ವಿಡಿಯೋ ಏನು ಮಾಡಿದ್ದೀನಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಕೊಡಿ. ಇನ್ನೂ ಏನಾದರೂ TET ರಿಲೇಟೆಡ್, CET ರಿಲೇಟೆಡ್ ವಿಷಯಗಳೇನಾದರೂ ಬೇಕು ಅಂತ ಹೇಳಿದರೆ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.